ಯೋಗದಲ್ಲಿ ಮುದ್ರೆಗಳು ವಿಶಿಷ್ಟ ಶಕ್ತಿಯನ್ನು ಹೊಂದಿದೆ ಎಂಬ ನಂಬಿಕೆ ಇದೆ. ಅಶ್ವರತ್ನ ಮುದ್ರೆ ಎಂಬುದು ಶಬ್ದಶಃ ನೋಡಿದರೆ ಕುದುರೆ ಶಕ್ತಿಯಂತಹ ಅಮೂಲ್ಯ ಶಕ್ತಿಯನ್ನು ನಿಮ್ಮ ದೇಹ ಮನಸ್ಸಿನಲ್ಲಿ ಸ್ಥಾಪಿಸುವ ಕೈಮುದ್ರೆ ಎನ್ನಬಹುದು. ಪುರಾಣಗಳಲ್ಲಿ ಅಶ್ವವು ಒಂದು ಹಾರುವ ಬಿಳಿ ಕುದುರೆಯಾಗಿದ್ದು ಅದು ದೇವದೂತರನ್ನು ಸಾಗಿಸುತ್ತದೆ. ಟಿಬೆಟಿಯನ್ ಸಂಪ್ರದಾಯದಲ್ಲಿ ಈ ಗಾಳಿ ಕುದುರೆ ಆಸೆಗಳನ್ನು ಪೂರೈಸುವ ರತ್ನವನ್ನು ಹೊಂದಿರುತ್ತದೆ ಮತ್ತು ಶಾಂತಿ, ಸಂಪತ್ತು ಮತ್ತು ಸಾಮರಸ್ಯವನ್ನು ತರುತ್ತದೆ ಎಂಬ ನಂಬಿಕೆ. ಅಲ್ಲದೆ ಇದು ದುಃಖ ಮತ್ತು ಅತೃಪ್ತಿಯನ್ನು ಕಡಿಮೆ ಮಾಡುತ್ತದೆ ಎಂದು ಹೇಳುತ್ತಾರೆ. ಪೂರ್ವ ಮತ್ತು ಮಧ್ಯ ಏಷ್ಯಾದ ಶಾಮನಿಕ್ ಸಂಪ್ರದಾಯದಲ್ಲಿ ಗಾಳಿ ಕುದುರೆ ಮಾನವ ಆತ್ಮದ ಸಂಕೇತವಾಗಿದೆ. ಭಾರತೀಯ ನೃತ್ಯ, ಧ್ಯಾನ ಮತ್ತು ಬೌದ್ಧ ಆಚರಣೆಗಳಲ್ಲಿ ಕಂಡುಬರುವ ಈ ಮುದ್ರೆಯ ಸೂಚಕವು ಸಂಕುಚಿತ ಮನೋಭಾವವನ್ನು ಕಡಿಮೆ ಮಾಡಲು ಮತ್ತು ತಡೆಹಿಡಿಯುತ್ತಿರುವ ನಕಾರಾತ್ಮಕ ಶಕ್ತಿಯನ್ನು ಜಯಿಸಲು ಸಹಾಯ ಮಾಡುತ್ತದೆ. ಸಂಕಲ್ಪವನ್ನು ಬಲಪಡಿಸುತ್ತದೆ. ಈ ಮುದ್ರೆಯನ್ನು ನಿಯಮಿತವಾಗಿ ಅಭ್ಯಾಸ ಮಾಡಿದ ನಂತರ ಹೊಸ ಸಾಧ್ಯತೆಗಳು ಮತ್ತು ದೃಷ್ಟಿಕೋನಗಳು ತೆರೆದುಕೊಳ್ಳುತ್ತದೆ. ಅಭ್ಯಾಸ ಮಾಡುವುದು ಹೇಗೆ? ಕುಳಿತುಕೊಳ್ಳುವ ಸ್ಥಾನಕ್ಕೆ ಬನ್ನಿ. ನಿಮ್ಮ ಬೆರಳುಗಳನ್ನು ನೇರವಾಗಿ ಇರಿಸಿ ಮತ್ತು ಅಂಗೈ ಮತ್ತು ಬೆರಳುಗಳನ್ನು ಪರಸ್ಪರ ವಿರುದ್ಧವಾಗಿ ಒತ್ತಿರಿ. ನಿಮ್ಮ ತೋರು ಮತ್ತು ಮಧ್ಯದ ಬೆರಳುಗಳನ್ನು ಇಂಟರ್ಲಾಕ್ ಮಾಡಿ ಕೆಳಗೆ ಮಡಿಚಿ. ನಿಮ್ಮ ಹೆಬ್ಬೆರಳುಗಳು, ಉಂಗುರ ಮತ್ತು ಕಿರುಬೆರಳುಗಳನ್ನು ವಿಸ್ತರಿಸಿ ಒತ್ತಿ ಅವುಗಳನ್ನು ಇನ್ನೊಂದು ಕೈಯ ಬೆರಳಿಗೆ ಎದುರಾಗಿ ಇರಿಸಿ. ನಿಮ್ಮ ಕೈಗಳನ್ನು ನಿಮ್ಮ ತೊಡೆಯ ಮೇಲೆ ಅಥವಾ ನಿಮ್ಮ ಮಣಿಪುರ ಚಕ್ರದ ಸ್ಥಳವಾದ ನಿಮ್ಮ ಸೌರ ಪ್ಲೆಕ್ಸಸ್ ಮುಂದೆ ಇರಿಸಿ. ಪ್ರತಿದಿನ 5-10 ನಿಮಿಷಗಳ ಕಾಲ ಈ ಸ್ಥಿತಿಯಲ್ಲಿರಿ. ಇದು ಹೇಗೆ ಕೆಲಸ ಮಾಡುತ್ತದೆ? ಉಂಗುರ ಬೆರಳುಗಳ ಮೂಲಕ ಪೃಥ್ವಿ ತತ್ವವನ್ನು, ಕಿರು ಬೆರಳುಗಳ ಮೂಲಕ ಜಲ ತತ್ವವನ್ನು ಮತ್ತು ಬೆಂಕಿಯ ಅಂಶಗಳು, ಹೆಬ್ಬೆರಳುಗಳ ಮೂಲಕ ಅಗ್ನಿ ತತ್ವವನ್ನು ಸಮತೋಲನಗೊಳಿಸುವ ಮೂಲಕ ಈ ಮುದ್ರೆಯು ನಿಮ್ಮ ಕೆಳಗಿನ 3 ಚಕ್ರಗಳನ್ನು ಜೋಡಿಸುತ್ತದೆ. ಇದು ವೀಕ್ಷಣಾ ಶಕ್ತಿಯನ್ನು ತೀಕ್ಷ್ಣಗೊಳಿಸುವುದರ ಜೊತೆಗೆ ಜೀರ್ಣಕ್ರಿಯೆ ಮತ್ತು ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ. ದೇಹದಲ್ಲಿ ಚೈತನ್ಯ ಹೆಚ್ಚುತ್ತದೆ. ಚುರುಕುತನ, ಮನಃಶಾಂತಿ, ರೋಗ ನಿರೋಧಕ ಶಕ್ತಿ ಬಲಗೊಳ್ಳುತ್ತದೆ. ಆತ್ಮವಿಶ್ವಾಸ ಹೆಚ್ಚುತ್ತದೆ.